ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಯಾರೆಲ್ಲ ಒಂದು ರಾಜ್ಯ ಸರ್ಕಾರದ ಕಡೆಯಿಂದ ಪಿಂಚಣಿಗಳನ್ನು ಪಡಿತಾ ಇದ್ರಿ, ಪಿಂಚಣಿನ ಪಡಿತಾ ಇದ್ದಂಥವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ನಮಗೆ ಕೆಲವೊಬ್ಬರು ನಿನ್ನೆ ಕಮೆಂಟ್ನು ಮಾಡಿದರು ವೀಕ್ಷಕರೇ. ಈಗಾಗಲೇ ಡಿಸೆಂಬರ್ ತಿಂಗಳ ಈ ಒಂದು ಪಿಂಚಣಿ ಹಣ ಪಿಂಚಣಿ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ, ನಮಗೂ ಕೂಡ ಜಮಾ ಆಗಿದೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಆದರೆ ವೀಕ್ಷಕರು, ನಮಗೆ ಇನ್ನೂ ಕೂಡ ಒಂದು ಪ್ರೂಫ್ನ ಬಂದಿಲ್ಲ. ಹೀಗಾಗಿ ವೀಕ್ಷಕರು, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ರಾಜ್ಯ ಸರ್ಕಾರದ ಕಡೆಯಿಂದ ನೀವೇನೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರಿ, ಆ ಪಿಂಚಣಿ ಅಂತಂದರೆ ನೀವು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು, ಅಂಗವಿಕಲ ಪಿಂಚಣಿನ ಪಡಿತಾ ಇರ್ಬೋದು, ಮನಸ್ವಿನಿ ಪಿಂಚಣಿನ ಪಡಿತಾ ಇರ್ಬೋದು, ಮೈತ್ರಿ ಪಿಂಚಣಿನ ಪಡಿತಾ ಇರ್ಬೋದು, ವಿಧವಾ ವೇತನ ಪಿಂಚಣಿನ ಪಡಿತಾ ಇರ್ಬೋದು. ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ನೀವು ಯಾವೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರಿ, ಪಿಂಚಣಿನ ಪಡಿತಾ ಇದ್ದಂಥವರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇವತ್ತಿನಿಂದ ಪಿಂಚಣಿನ ಜಮಾ ಆಗೋಕ್ಕೆ ಪ್ರಾರಂಭ ಆಗ್ತದೆ ವೀಕ್ಷಕರು. ಸರ್ಕಾರದ ಕಡೆಯಿಂದ ಇವತ್ತಿನಿಂದ ಜಮಾ ಆಗೋಕ್ಕೆ ಪ್ರಾರಂಭ ಆಯಿತು ಅಂತಂದರೆ ಸುಮಾರು 5 ರಿಂದ 6 ದಿನಗಳ ಒಳಗಾಗಿ ನಿಮಗೆ ಪಿಂಚಣಿ ಹಣ ಕೂಡ ಪ್ರತಿಯೊಬ್ಬರ ಖಾತೆಗಳು ಕೂಡ ಹಣನ ಜಮಾ ಆಗುವಂಥದ್ದು ವೀಕ್ಷಕರೇ. ಹೀಗಾಗಿ ಡಿಸೆಂಬರ್ ತಿಂಗಳ ಪಿಂಚಣಿನ ಯಾವಾಗ ಅಂತಂದರೆ ಇವತ್ತಿನಿಂದ ಜಮಾ ಆಗ್ತಾಯಿದೆ. ಸೊ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗುತ್ತೆ, ಯಾವ ರೀತಿ ಜಮಾ ಆಗುತ್ತೆ ಹಣನ ಅಂತ ಅದನ್ನು ಕೂಡ ಈ ವಿಡಿಯೋದಲ್ಲಿ ತಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ರಿ. ದಯವಿಟ್ಟು ನಿನ್ನೆ ಯಾರಿಗಾದರೂ ಜಮಾ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನಿಂದ ಜಮಾ ಆಗ್ತಾಯಿದೆ, ಮತ್ತು ಇವತ್ತು ಜಮಾ ಆದರೂ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾರಿಗೆ ಜಮಾ ಆಗಿದೆ ಅಂತ ಕಮೆಂಟ್ ಮೂಲಕ ಮಾಹಿತಿ ತಿಳಿಸ್ಕೊಡಿ. ಇನ್ನೂ ಯಾರಿಗೆ ಜಮಾ ಆಗಿಲ್ಲ ಅವರಿಗೂ ಕೂಡ ಜಮಾ ಆಗಿಲ್ಲ ಅಂತ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ, ಮತ್ತು ವೀಕ್ಷಕರೇ, ಭಾಳಷ್ಟು ಜನರು ಏನಂತ ಕೇಳ್ತಾ ಇದ್ರು ಅಂತಂದರೆ, ನಮಗೆ ನವೆಂಬರ್ ತಿಂಗಳ ಒಂದು ಪಿಂಚಣಿನ ಜಮಾ ಆಗ್ತಾ ಇಲ್ಲ, ಯಾವ ಕಾರಣಕ್ಕಾಗಿ ಜಮಾ ಆಗಿಲ್ಲ ಅಂತ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಅದನ್ನು ಕೂಡ ತಮಗೆ ಮಾಹಿತಿನ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತಾ ಇದ್ರಿ. ಮತ್ತು ಮೂರನೇದಾಗಿ ಏನಂತ ಮಾಹಿತಿನ ಕೇಳ್ತಾ ಇದ್ರು ಅಂತಂದರೆ, ನಾವು ಕಳೆದ 2-3 ತಿಂಗಳಿಂದ ನಮಗೆ ಪಿಂಚಣಿನ ಜಮಾ ಆಗ್ತಾಯಿಲ್ಲ, ಯಾವ ಕಾರಣಕ್ಕಾಗಿ ಪಿಂಚಣಿನ ಜಮಾ ಆಗ್ತಾಯಿಲ್ಲ, ನಮ್ಮ ಒಂದು ಖಾತೆಗಳಿಗೆ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಅದರ ಬಗ್ಗೆಯೂ ಕೂಡ ತಮಗೆ ವಿವರವಾಗಿ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ವೋ ದಯವಿಟ್ಟು ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನ್ನ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು, ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ನೇ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಮ್ಮೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ವೀಕ್ಷಕರೇ, ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಡಿಸೆಂಬರ್ ತಿಂಗಳ ಒಂದು ಪಿಂಚಣಿನಕ್ಕಾಗಿ ಬಹಳಷ್ಟು ಜನರು ವೇಟ್ ಮಾಡ್ತಾ ಇದ್ರಿ. ಹೀಗಾಗಿ ನಮಗೆ ಕಮೆಂಟ್ಗಳ ಮೂಲಕನೂ ಮಾಹಿತಿನ ಕೇಳ್ತಾ ಇದ್ರಿ. ನಿನ್ನೆ ಕೆಲವೊಬ್ಬರು ಕಮೆಂಟ್ ಮಾಡಿದರು, ಡಿಸೆಂಬರ್ ತಿಂಗಳ ಪಿಂಚಣಿನ ಜಮಾ ಆಗಿದೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಆದರೆ ನಮಗೆ ಪ್ರೂಫ್ ಬಂದಿರಲಿಲ್ಲ. ಹೀಗಾಗಿ ಸರ್ಕಾರದ ಕಡೆಯಿಂದ ವೀಕ್ಷಕರು ನಮಗೆ ಮಾಹಿತಿ ಬಂದಿರೋ ಪ್ರಕಾರ ಇವತ್ತು ಪಿಂಚಣಿದಾರರು ಯಾರೆಲ್ಲ ಒಂದು ಪಿಂಚಣಿನ ಪಡಿತಾ ಇದ್ರಿ, ಸಂಧ್ಯಾ ಸುರಕ್ಷಾ ಪಿಂಚಣಿದಾರರಾಗಿರ್ಬೋದು, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿದಾರರಾಗಿರ್ಬೋದು, ವಿಧವಾ ವೇತನ ಪಿಂಚಣಿದಾರರಾಗಿರ್ಬೋದು, ಅಂಗವಿಕಲ ಪಿಂಚಣಿದಾರರಾಗಿರ್ಬೋದು, ಮನಸ್ವಿನಿ ಪಿಂಚಣಿದಾರರಾಗಿರ್ಬೋದು, ಮೈತ್ರಿ ಪಿಂಚಣಿದಾರರಾಗಿರ್ಬೋದು, ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರಿ, ಪಿಂಚಣಿ ಪಡಿತಿದ್ದಂಥವರಿಗೆ ಇವತ್ತಿನಿಂದ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇವತ್ತು ಹಣನ ಜಮಾ ಆಗ್ತಾ ಇರುವಂಥದ್ದು. ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತು ಜಮಾ ಆಗುತ್ತೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಜಮಾ ಆಗಿದ್ದಂಥವರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿನ್ನೆ ಕೂಡ ಯಾರಿಗೆ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ. ಯಾರಿಗೆಲ್ಲ ನಿನ್ನೆ ಜಮಾ ಆಗಿದ್ದರೆ ಕಮೆಂಟ್ ಮಾಡಿ, ಮತ್ತು ನಮಗೂ ಕೂಡ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ, ವೀಕ್ಷಕರು, ನಮಗೆ ಬಂದಿರೋ ಪ್ರಕಾರ ಇವತ್ತು ಅಥವಾ ನಾಳೆ ಹಣನ ಬಿಡುಗಡೆ ಆಗೋ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಇಲ್ಲಿವರೆಗೆ ಯಾರಿಗೆಲ್ಲ ಕೆಲವೊಬ್ಬರು ಕಮೆಂಟ್ ಮಾಡಿದ್ರು, ಅದಕ್ಕೋಸ್ಕರ ಯಾರಿಗೆ ಜಮಾ ಆಗಿದ್ದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾರಿಗೆ ಜಮಾ ಆಗಿಲ್ಲ, ನಮಗೆ ಜಮಾ ಆಗಿಲ್ಲ ಅಂತ ಕಮೆಂಟ್ ಮೂಲಕ ಮಾಹಿತಿನ ತಿಳಿಸ್ಕೊಡಿ. ಮತ್ತು ವೀಕ್ಷಕರೇ, ಇನ್ನು ಎರಡನೇ ಅಪ್ಡೇಟ್ ಆಗಿ ತಮಗೆ ಏನಂತ ಮಾಹಿತಿನ ತಿಳಿಸ್ಕೊಡೋದಂದರೆ, ಭಾಳಷ್ಟು ಜನರು ನಮಗೆ ನವೆಂಬರ್ ತಿಂಗಳದು ಪಿಂಚಣಿನ ಬಂದಿಲ್ಲ, ಜಮಾ ಆಗಿಲ್ಲ ಅಂತ ಮಾಹಿತಿನ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಯಾರಿಗೆಲ್ಲ ನವೆಂಬರ್ ತಿಂಗಳ ಒಂದು ಪಿಂಚಣಿನ ಜಮಾ ಆಗಿಲ್ಲ ಅಂಥವರಿಗೆ ಸರ್ಕಾರದ ಕಡೆಯಿಂದ ಬರದೇ ಇದ್ದಂಥವರಿಗೆ ಇವಾಗ ಡಿಸೆಂಬರ್ ತಿಂಗಳಲ್ಲಿ ನವೆಂಬರ್ ತಿಂಗಳದು ಸೇರಿಸಿ ಡಿಸೆಂಬರ್ ತಿಂಗಳಲ್ಲಿ ಹಣನ ಜಮಾ ಮಾಡ್ತಾ ಇರುವಂಥದ್ದು ಸರ್ಕಾರದ ಒಳಾಂಗಣದ ಮೂಲಗಳಿಂದ ಮಾಹಿತಿನ ಬಂದಿರುವಂಥದ್ದು. ಹೀಗಾಗಿ ಬಂದಿರತಕ್ಕಂಥ ಅಪ್ಡೇಟ್ಗಳನ್ನೇ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ನಮಗೆ ನವೆಂಬರ್ ತಿಂಗಳ ಪಿಂಚಣಿನ ಬಂದಿಲ್ಲ, ಜಮಾ ಆಗಿಲ್ಲ ಅಂತ ಗಾಬರಿ ಪಡ್ಕೊಳ್ತಾ ಇದ್ದೀರಿ ಅಂಥವರು ದಯವಿಟ್ಟು ವೇಟ್ ಮಾಡಿ. ನಿಮಗೂ ಕೂಡ ಡಿಸೆಂಬರ್ ತಿಂಗಳಲ್ಲಿ ನವೆಂಬರ್ ತಿಂಗಳದು ಪಿಂಚಣಿನ ಸೇರಿಸಿ ಡಿಸೆಂಬರ್ ತಿಂಗಳಲ್ಲಿ ಜಮಾ ಆಗುವಂಥದ್ದು. ಇದು ಎರಡನೇ ಅಪ್ಡೇಟ್ ಆಗಿತ್ತು ವೀಕ್ಷಕರೇ. ಭಾಳಷ್ಟು ಜನರು ನಮಗೆ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ. ಮತ್ತು ವೀಕ್ಷಕರೇ, ಇನ್ನೂ ಮೂರನೇ ಅಪ್ಡೇಟ್ ಏನು ಅಂತಂದರೆ, ಭಾಳಷ್ಟು ಜನರಿಗೆ ಪಿಂಚಣಿ ಹಣ ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ. ಯಾವ ಕಾರಣಕ್ಕಾಗಿ ಅಂತಂದರೆ ವೀಕ್ಷಕರೇ, ರಾಜ್ಯದಲ್ಲಿ ನಾವು ಈಗಾಗಲೇ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ವಿ ಅನೇಕ ವಿಡಿಯೋಗಳಲ್ಲಿ.
ರಾಜ್ಯದಲ್ಲಿ ಬಹಳಷ್ಟು ಒಂದು ಪಿಂಚಣಿದಾರರು ಏನಾದರೆ ಅನರ್ಹ ಪಿಂಚಣಿದಾರರು ಕೂಡ ಇದ್ದಾರೆ ಅಂತ ಸರ್ಕಾರದ ಗಮನಕ್ಕೆ ಬಂದಿರುವ ಕಾರಣ ಸರ್ಕಾರದಲ್ಲಿ ಅಂತಂದರೆ ಸರ್ಕಾರದ ಕಡೆಯಿಂದ ಪಿಂಚಣಿ ಪರಿಷ್ಕರಣೆ ಕೂಡ ಆಗಿರುವ ಕಾರಣಕ್ಕಾಗಿ ಹೀಗಾಗಿ ರಾಜ್ಯದಲ್ಲಿ ಸುಮಾರು 24 ಲಕ್ಷ ಅನರ್ಹ ಪಿಂಚಣಿದಾರರಿದ್ದಾರೆ ಅಂತ ಸರ್ಕಾರದ ಗಮನಕ್ಕೆ ಬಂದಿರುವ ಕಾರಣ ಹೀಗೆ ಅನರ್ಹ ಪಿಂಚಣಿದಾರರು ಅಂತ ಸರ್ಕಾರದ ಗಮನಕ್ಕೆ ಬರುತ್ತೆ ಅಂಥವರನ್ನು ಪಿಂಚಣಿಗಳನ್ನು ರದ್ದು ಮಾಡಿದ್ದಾರೆ, ಕ್ಯಾನ್ಸಲ್ ಮಾಡಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಟೋಟಲ್ ಆಗಿ ಸಂಧ್ಯಾ ಸುರಕ್ಷಾ ಯೋಜನೆಯಿಂದ ಮತ್ತು ವೃದ್ಧಾಪ್ಯ ಯೋಜನೆಯಿಂದ ಮತ್ತು ಅಂಗವಿಕಲ ಈ ಒಂದು 3 ಯೋಜನೆಗಳಲ್ಲಿ ಅತಿ ಹೆಚ್ಚಾಗಿ ಒಂದು ಅನರ್ಹ ಪಿಂಚಣಿದಾರರಿದ್ದಾರೆ ಅಂತ ಮಾಹಿತಿನೂ ಕೂಡ ಬಂದಿರುವಂಥದ್ದು. ಬಂದಿರತಕ್ಕಂಥ ಅಪ್ಡೇಟ್ಗಳನ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸುಮಾರು 24 ಲಕ್ಷಕ್ಕೂ ಅಧಿಕ ಅನರ್ಹ ಪಿಂಚಣಿದಾರರು ಪಿಂಚಣಿ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ ಅಂತ ಮಾಹಿತಿ ಕೂಡ ಬಂದಿರುವಂಥದ್ದು. ಹೀಗಾಗಿ ಬಹಳಷ್ಟು ಜನರು ಅರ್ಹತೆ ಹೊಂದಿದವ್ರದ್ದು ಕೂಡ ಇದರಲ್ಲಿ ಪಿಂಚಣಿಗಳನ್ನು ರದ್ದಾಗಿದೆ, ಕ್ಯಾನ್ಸಲ್ ಆಗಿದೆ. ಹೀಗಾಗಿ ಯಾರೆಲ್ಲ ಒಂದು ಅರ್ಹತೆ ಹೊಂದಿದವರು ಇದ್ದೀರಿ ಅಂತಂದರೆ ದಯವಿಟ್ಟು ನಿಮ್ಮದು ಕೂಡ ಪಿಂಚಣಿನ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ದು ಏನಾದರೂ ಪಿಂಚಣಿ ರದ್ದಾಗಿತ್ತು ಅಂತಂದರೆ ನೀವು ಕೂಡಲೇ ಹತ್ತಿರದ ತಹಸೀಲ್ ಆಫೀಸ್ ಅಥವಾ ಪಿಂಚಣಿ ನಿರ್ದೇಶನಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿ. ಮೊದಲು ನೀವು ಪಿಂಚಣಿ ನಿರ್ದೇಶನಾಲಯಕ್ಕೆ ಭೇಟಿ ನೀಡಿದಾಗ ಅಲ್ಲಿ ನಿಮ್ಮ ಒಂದು ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡ್ಕೊಂಡ ಮೇಲೆ ಯಾವ ಕಾರಣಕ್ಕಾಗಿ ನಿಮ್ಮ ಒಂದು ಪಿಂಚಣಿ ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ಅಂತ ಅವರು ತಿಳಿಸ್ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ದಾಖಲೆಗಳನ್ನು ಸಬ್ಮಿಟ್ ಮಾಡಿದರೆ ಮತ್ತೆ ನಿಮ್ಮ ಒಂದು ಪಿಂಚಣಿ ಯಥಾಸ್ಥಿತಿಯಾಗಿ ಚಾಲ್ತಿಯಲ್ಲಿ ಆಗುವಂಥದ್ದು. ಯಾಕೆ ಅಂದರೆ ಸರ್ಕಾರದ ಕಡೆಯಿಂದ ಕೆಲವೊಂದು ಸಾರಿ ತಾಂತ್ರಿಕ ಸಮಸ್ಯೆಯಿಂದ ಕೂಡ ಅರ್ಹತೆ ಹೊಂದಿರುವಂಥ ಪಿಂಚಣಿದಾರರು ಕೂಡ ಪಿಂಚಣಿಗಳು ಕ್ಯಾನ್ಸಲ್ ಆಗಿರ್ತವೆ. ಅದಕ್ಕೋಸ್ಕರ ದಯವಿಟ್ಟು ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಭಾಳಷ್ಟು ಜನರು ನಮಗೆ ಮಾಹಿತಿನ ಕೇಳ್ತಾಯಿದ್ರು, ನಮ್ಮದು 2-3 ತಿಂಗಳಿಂದ ಪಿಂಚಣಿನ ಬರ್ತಾ ಇಲ್ಲ ಅಂತ. ವೀಕ್ಷಕರೇ, ಏನಾಗಿದೆ ಅಂತಂದರೆ ಸರ್ಕಾರದ ಕಡೆಯಿಂದ ಈ ಒಂದು ವಯಸ್ಸಿನ ಏನು ಪಿಂಚಣಿನ ಪಡಿತಾ ಇರ್ತಾರೆ 60 ವರ್ಷ ಮೇಲ್ಪಟ್ಟವರು ಮತ್ತು 65 ವರ್ಷ ಮೇಲ್ಪಟ್ಟವರು ಪಿಂಚಣಿಗಳನ್ನು ಪಡಿತಾ ಇದ್ದಾರೆ. ಪಿಂಚಣಿನ ಪಡಿತಕ್ಕಂಥವ್ರದ್ದು ದಾಖಲೆಗಳಲ್ಲಿ ವಯಸ್ಸಿಂದು ಸರಿಯಾಗಿ ಹೊಂದಾಣಿಕೆ ಆಗ್ತಾಯಿಲ್ಲ, ಏಜ್ ಸರಿಯಾಗಿ ಹೊಂದಾಣಿಕೆ ಆಗ್ತಾಯಿಲ್ಲ. ಹೀಗಾಗಿ ಆಧಾರ್ ಕಾರ್ಡಲ್ಲಿ ಒಂದು ರೀತಿಯಾಗಿ ಏಜ್ ಇದೆ, ಮತ್ತು ಆರ್ಡರ್ ಕಾಪಿಯಲ್ಲಿ ಒಂದು ರೀತಿಯಾಗಿ ಏಜ್ ಇದೆ, ರೇಷನ್ ಕಾರ್ಡಲ್ಲಿ ಒಂದು ರೀತಿಯಾಗಿ ಏಜ್ ಇದೆ, ವೋಟರ್ ID ಕಾರ್ಡಲ್ಲಿ ಒಂದು ರೀತಿಯಾಗಿ ಏಜ್ ಇದೆ. ಹೀಗಾಗಿ ದಾಖಲೆಗಳು ಸರಿಯಾಗಿ ಹೊಂದಾಣಿಕೆ ಆಗದೇ ಇರುವ ಕಾರಣಕ್ಕಾಗಿ ಪಿಂಚಣಿಗಳನ್ನು ರದ್ದು ಮಾಡಿದ್ದಾರೆ. ವೀಕ್ಷಕರೇ, ನಾವು ಕೂಡ ಅನೇಕ 2-3 ಪಿಂಚಣಿದಾರರದ್ದು ಪಿಂಚಣಿಗಳನ್ನು ಚೆಕ್ ಮಾಡಿದಾಗ ಇದೇ ರೀತಿಯಾಗಿ ಪ್ರಾಬ್ಲಮ್ ಆಗಿತ್ತು. ಹೀಗಾಗಿ ಇಂಥವ್ರದ್ದು ನೀವು ಆಧಾರ್ ಕಾರ್ಡಲ್ಲಿಯೂ ಕೂಡ ಒಂದೇ ರೀತಿಯಾಗಿ ಹೆಸರನ್ನು ಮಾಡಿಸ್ಕೊಳ್ಬೇಕಾಗುತ್ತೆ, ಮತ್ತು ಬ್ಯಾಂಕ್ ಅಕೌಂಟಲ್ಲಿಯೂ ಕೂಡ ಒಂದೇ ರೀತಿಯಾಗಿ ಹೆಸರು ಇರಬೇಕಾಗುತ್ತೆ, ಮತ್ತು ಆರ್ಡರ್ ಕಾಪಿಯಲ್ಲಿ ಕೂಡ ಒಂದೇ ರೀತಿಯಾಗಿ ಹೆಸರು ಇರಬೇಕಾಗುತ್ತೆ, ವೋಟರ್ IDಯಲ್ಲೂ ಕೂಡ ಒಂದೇ ರೀತಿಯಾಗಿ ಹೆಸರು ಇರಬೇಕಾಗುತ್ತೆ. ಇಷ್ಟು ದಾಖಲೆಗಳಲ್ಲಿ ಒಂದೇ ರೀತಿಯಾಗಿ ಹೆಸರಿದೆ, ಒಂದೇ ರೀತಿಯಾಗಿ ಏಜ್ ಇದೇನಂತ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಇದ್ದಿಲ್ಲ ಅಂತಂದರೆ ನೀವು ಸರಿಪಡಿಸ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಯಾಕೆ ಅಂತಂದರೆ ನಿಮ್ಮದು ಏನಾದರೂ ಹೆಸರು ಆಧಾರ್ ಕಾರ್ಡಲ್ಲಿ ಒಂದು ರೀತಿ ಇತ್ತು, ಅಕೌಂಟಲ್ಲಿ ಒಂದು ರೀತಿ ಇತ್ತು ಅಂತಂದರೆ ನಿಮಗೆ ಪಿಂಚಣಿಯನ್ನು ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗಿರುತ್ತೆ. ಆಧಾರ್ ಕಾರ್ಡಲ್ಲಿಯೂ ಕೂಡ ಒಂದೇ ರೀತಿಯಾಗಿ ಹೆಸರು ಇರಬೇಕು, ಮತ್ತು ಪಿಂಚಣಿಯಲ್ಲಿಯೂ ಕೂಡ ಆರ್ಡರ್ ಕಾಪಿಯಲ್ಲಿಯೂ ಒಂದೇ ಹೆಸರು ಇರಬೇಕು, ಮತ್ತು ಅಕೌಂಟಲ್ಲಿಯೂ ಕೂಡ ಒಂದೇ ಹೆಸರು ಇರಬೇಕಾಗುತ್ತೆ. ಏಜ್ ಕೂಡ ಅದೇ ರೀತಿಯಾಗಿ ಸರಿಯಾಗಿ ಇರಬೇಕಾಗುತ್ತೆ. ಹೀಗಾಗಿ ವೀಕ್ಷಕರೇ, ಯಾರೆಲ್ಲ ಒಂದು ದಾಖಲೆಗಳನ್ನು ಸರಿಯಾಗಿ ಇಲ್ಲಂತ ಅನುಮಾನಾಸ್ಪದ ದಾಖಲೆಗಳು ಕಂಡು ಬಂದಲ್ಲಿ ಹೀಗಾಗಿ ಅಂಥ ಪಿಂಚಣಿದಾರರ ಪಿಂಚಣಿಗಳನ್ನು ರದ್ದು ಮಾಡಿದ್ದಾರೆ. ಇದನ್ನು ಕೂಡ ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ. ನಾನು ಹಿಂದಿನ ವಿಡಿಯೋದಲ್ಲಿ ಪಿಂಚಣಿ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಕಂಪ್ಲೀಟಾಗಿ ವಿಡಿಯೋ ಮುಖಾಂತರ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋನ ನೋಡಿಕೊಂಡು ನೀವು ಕೂಡ ಪಿಂಚಣಿ ಸ್ಟೇಟಸ್ನ ಮೊಬೈಲ್ ಮುಖಾಂತರವೇ ಚೆಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಇಷ್ಟು ಪಿಂಚಣಿ ಬಗ್ಗೆ ಇರ್ತಕ್ಕಂಥ ನೀವೇನೆಲ್ಲ ಡೌಟ್ಸ್ಗಳನ್ನು ಕೇಳಿದ್ರಿ, ಏನೆಲ್ಲ ಕಮೆಂಟ್ಸ್ಗಳನ್ನು ನಮಗೆ ಕೇಳಿದ್ರಿ, ಅದ್ರ ಬಗ್ಗೆ ಕಂಪ್ಲೀಟಾಗಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಮತ್ತು ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಮಾಹಿತಿನ ಎಲ್ಲ ಕಡೆ ಶೇರ್ ಮಾಡಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಮಿಸ್ ಮಾಡದೆ ವಿಡಿಯೋ ಕಡೆ ತನಕ ವಾಚ್ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅನ್ಸುತ್ತೆ. ಮತ್ತು ಇದೇ ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.